ಅವರ ಉಪಪ್ರಶ್ನೆ, ಈ ರಾಜ್ಯದಲ್ಲಿ ಯುವಕರಿಗೆ ಹೃದಯಘಾತದಿಂದ ಆಗ್ತಕ್ಕಂಥ ಮರಣಗಳಿಂದ ಈ ರಾಜ್ಯದಲ್ಲಿ ಜನರು ಭಯಭೀತರಾಗಿದ್ದಾರೆ. ಅದಕ್ಕೆ ನೀವು ಒಂದು ತಂಡ ರಚನೆ ಮಾಡಿ ಅದಕ್ಕೆ ಏನಾದರೂ ಕಾರಣಗಳನ್ನು ಹುಡುಕ್ತೀರಾ ಅಂತಕ್ಕಂಥ ಮಾತನ್ನು ಅವ್ರು ಕೇಳಿದ್ದಾರೆ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳ ನಿರ್ದೇಶನ ಮೇರೆಗೆ ಮತ್ತು ಆರೋಗ್ಯ ಇಲಾಖೆಯ ಸಚಿವರು ಕೂಡ ಇಲ್ಲೇ ಇದ್ದಾರೆ, ಅವರು ಕೂಡ ಒಂದು ಕಮಿಟಿಯನ್ನು ಕಾನ್ಸ್ಟಿಟ್ಯೂಟ್ ಮಾಡಿ ನಮ್ಮ ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿಯ ನಮ್ಮ ಡೈರೆಕ್ಟರ್ ಆಗಿರ್ತಕ್ಕಂಥ ಡಾಕ್ಟರ್ ರವೀಂದ್ರನಾಥ್ ಅವರ ನೇತೃತ್ವದಲ್ಲಿ ಒಂದು ಕಮಿಟಿಯನ್ನು ರಚನೆ ಮಾಡಿದ್ವಿ. ಬಹಳ ಕುಲಂಕುಷವಾಗಿ ಇದರ ಬಗ್ಗೆ ಅವರು ಅಧ್ಯಯನ ಕೂಡ ಮಾಡಿದ್ದಾರೆ. ಯಾಕಂದ್ರೆ ಹಾಸನಲ್ಲಿ ಆಗಿರ್ತಕ್ಕಂಥ ಕೆಲವು ಮರಣಗಳಿಂದ ಜನರು ಆತಂಕ ಪಟ್ಟಿದ್ದಾರೆ. ಹಾಗಾಗಿ ಇದರ ಬಗ್ಗೆ ನಾವು ಏನು ಕ್ರಮ ಕೈಗೊಳ್ಳಬೇಕು, ಏನು ಇದಕ್ಕೆ ಕಾರಣ ಇರಬಹುದು ಅಂತಕ್ಕಂಥದ್ದನ್ನು ನಾವು ಬಹಳ ಸುದೀರ್ಘವಾಗಿ ಪ್ರತಿಯೊಂದು ಮರಣವನ್ನ ಪರಿಶೀಲನೆ ಮಾಡಿ ಹಿನ್ನೆಲೆಯನ್ನು ನೋಡಿದಾಗ ನಾನು ಬಹಳ ಒಂದು ಸ್ಪಷ್ಟತೆಯಿಂದ ಈ ಮಾತನ್ನ ಈ ಸದನದ ಮುಖಾಂತರ ಈ ರಾಜ್ಯದ ಜನರಿಗೆ ತಿಳಿಸ್ಲಿಕ್ಕೆ ಏನು ಇಚ್ಛೆ ಪಡ್ತಾ ಇದ್ದೀನಿ ಅಂತಂದ್ರೆ, ಆ ರೀತಿ ಯಾವುದೇ ಗಣನೀಯವಾಗಿರ್ತಕ್ಕಂಥ ಮರಣಗಳು ಇವತ್ತು ಕಳೆದ ಒಂದು ತಿಂಗಳಲ್ಲಿ 2 ತಿಂಗಳಲ್ಲಿ ಆಗ್ತಾ ಇದೆ ಅಂತಕ್ಕಂಥದ್ದು ಇದು ಸರಿಯಾಗಿರ್ತಕ್ಕಂಥ ಮಾಹಿತಿ ಅಲ್ಲ. ನಾವು ಯಾಕೆ ಈ ಮಾತನ್ನ ಮರಣಗಳಾಗಿವೆ, ಆದ್ರೆ ಈ ಪ್ಯಾಟರ್ನ್ ಏನಿದೆಯಲ್ಲ, ನಮಗೆ ಏನ್ ಡೆತ್ ಆಗ್ತಾ ಇದೆಯಲ್ಲ, ನಾವು ಕಳೆದ 5-6 ವರ್ಷಗಳಿಂದ ನಾವು ಹೋಲಿಸಿ ನೋಡಿದ್ರು ಕೂಡ ಅದು ಸೇಮ್ ಲೆವೆಲ್ ಅಲ್ಲಿ ಇದೆ. 5-6% ಇದು ಆಗ್ತಕ್ಕಂಥದ್ದು, ಇದರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಅದಕ್ಕೆ ಜನರು ಆತಂಕ ಪಡಬೇಕಾಗಿಲ್ಲ. ನಾನೊಂದು ಬಹಳ ಸ್ಪಷ್ಟವಾಗಿ ನಾನು ಜನರು, ಯಾಕಂದ್ರೆ ಈ ಒಂದು ಮಾಹಿತಿಯಿಂದ, ಇದೊಂದು ತಪ್ಪು ಗ್ರಹಿಕೆಯಿಂದ ನಮ್ಮ ಜಯದೇವ ಆಸ್ಪತ್ರೆಗಳಲ್ಲಿ 25% ಪೇಷಂಟ್ ಇನ್ಪುಟ್ ಜಾಸ್ತಿ ಆಗಿದೆ ಮತ್ತು ಜನರು ಭಯಭೀತರಾಗಿ ಡಾಕ್ಟರ್ ಹತ್ರ ಹೋಗಿ ಸುಮ್ಮನೆ ಚೆಕಪ್ ಮಾಡಿಸ್ಕೊಳ್ತಕ್ಕಂಥ ಪರಿಪಾಟಿ ಶುರುವಾಗಿದೆ. ಹಾಗಾಗಿ ಇದೊಂದು ಬಹಳ ಸ್ಪಷ್ಟ ಸಂದೇಶ ಈ ಸದನದಿಂದ ಹೋಗಬೇಕಾಗಿದೆ. ಆ ರೀತಿ ಯಾವುದೇ ಗಣನೀಯವಾಗಿರ್ತಕ್ಕಂಥ ಇವತ್ತು ಡೆತ್ಸು ಅಂದ್ರೆ ಔಟ್ ಆಫ್ ಪ್ರಪೋರ್ಷನ್, ಅದು ಏನೋ ಆಗಿದೆ, ಇದು ಕೋವಿಡ್ ಆದ್ಮೇಲೆ ಆಗಿದೆ, ಕೋವಿಡ್ ಇಂದ ಆಗಿದೆ ಅಂತೇಳಿ ತಪ್ಪು ಸಂದೇಶ ಹೋಗಿರೋದ್ರಿಂದ ಇದಕ್ಕೆ ಸ್ಪಷ್ಟೀಕರಣ ಕೊಡ್ತಕ್ಕಂಥ ಅವಶ್ಯಕತೆ, ಯಾರು ಆಗ್ತಕ್ಕಂಥ ಅವಶ್ಯಕತೆ ಇಲ್ಲ. ಆದ್ರೆ ಒಂದೇ ಒಂದು ಅವ್ರಿಗೇನಂದ್ರೆ, ಇವ್ರು ಯಾರು ಕೂಡ ಸಿಗರೆಟ್ ಸೇರ್ತಾ ಇರಲಿಲ್ಲ, ಇವರು ತಂಬಾಕು ಸೇವನೆ ಮಾಡ್ತಾ ಇರಲಿಲ್ಲ, ಇವರು ಲೈಫ್ ಸ್ಟೈಲಲ್ಲೂ ಕೂಡ ಏನು ಯಾವುದೇ ಮದ್ಯಪಾನ ಮಾಡ್ತಾ ಇರಲಿಲ್ಲ. ಇವ್ರಿಗೆ ಯಾಕೆ ಆಗ್ತಾ ಇದೆ? ಒಂದು ಮಾನ್ಯ ಅಧ್ಯಕ್ಷೆ, ಒಂದು ಬಹಳ ಮುಖ್ಯ ಏನಂತಂದ್ರೆ, ಇವಿಷ್ಟೇ ಕಾರಣ ಅಲ್ಲ, ಇದು ಖಂಡಿತವಾಗಿಯೂ ಕೂಡ ದೀಸ್ ಆರ್ ದ ಪ್ರೀ ಡಿಸ್ಪೋಸಿಂಗ್ ಫ್ಯಾಕ್ಟರ್ಸ್. ಬಟ್ ಅಪಾರ್ಟ್ ಫ್ರಮ್ ದಿಸ್ ದೇರ್ ಆರ್ ಸೋ ಮೆನಿ ಥಿಂಗ್ಸ್. ಬಹಳಷ್ಟು ಏನಂದ್ರೆ ಸೆಡೆಂಟ್ರಿ ಲೈಫ್ ಸ್ಟೈಲ್, ಪಾಶ್ಚಾತ್ಯ ದೇಶದ ಏನು ಆಹಾರ ಒಂದು ನಾವು ಅನ್ಪಣೆ ಮಾಡ್ತಾ ಇದೀವಿ, ದಟ್ಸ್ ಆಲ್ಸೋ ಒನ್ ಆಫ್ ದ ಬಿಗ್ಗೆಸ್ಟ್. ಹಾಗಾಗಿ ಅದು ಅವಾಯ್ಡ್ ಮಾಡಬೇಕು. ಎರಡನೇದು, ನಮ್ಮ ದಿನಚರಿಯಲ್ಲಿ ವ್ಯಾಯಾಮ ಬಹಳ ಮುಖ್ಯ ಇದೆ. ನಮ್ಮ ಹೆಲ್ದಿ ಲೈಫ್ ಸ್ಟೈಲು, ಹೆಲ್ದಿ ಡಯಟು ಮತ್ತು ವ್ಯಾಯಾಮ, ಇವೆಲ್ಲ ಯೋಗ ಮತ್ತು ಪ್ರಾಣಾಯಾಮ ಮಾಡೋದ್ರಿಂದ ಖಂಡಿತವಾಗಿ ಇದರಿಂದ ನಾವು ಹೊರಗೆ ಬರಬಹುದು. ಹಾಗಾಗಿ ಯಾರು ಆತಂಕ ಪಡಬೇಕಾಗಿಲ್ಲ ಅಂತಕ್ಕಂಥದ್ದು ನನ್ನ ಸ್ಪಷ್ಟವಾಗಿರ್ತಕ್ಕಂಥ ಇದ್ರ ಬಗ್ಗೆ ನಮ್ಮ ರಾಜ್ಯದಲ್ಲಿ ಇದನ್ನು ನಿಯಂತ್ರಣಕ್ಕೆ ತರಲಿಕ್ಕೆ ಅಥವಾ ಮುಂದಾಲೋಚನೆ ಏನು ಕ್ರಮಗಳನ್ನು ಕೈಗೊಂಡಿದ್ದೀರಿ ಅಂತಕ್ಕಂಥ ಪ್ರಶ್ನೆಗೆ ನಾನು ಬಹಳ ಸ್ಪಷ್ಟವಾಗಿ ಸುದೀರ್ಘವಾಗಿರ್ತಕ್ಕಂಥ ಉತ್ತರವನ್ನು ಕೊಟ್ಟಿದ್ದೀನಿ. ನಮ್ಮ ಸರ್ಕಾರ ವಿಶೇಷವಾಗಿ ಆರೋಗ್ಯ ಕ್ಷೇತ್ರದಲ್ಲಿ ಮತ್ತು ಸೂಪರ್ ಸ್ಪೆಷಾಲಿಟಿ ಫೆಸಿಲಿಟಿಯನ್ನು ಒದಗಿಸ್ತಕ್ಕಂಥ ಒಂದು ಸದುದ್ದೇಶದಿಂದ ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿ ಬೆಂಗಳೂರು ಕೇಂದ್ರದಲ್ಲಿ ಮಾತ್ರ ಇತ್ತು. ಅದನ್ನು ಮೈಸೂರಲ್ಲೂ ಕೂಡ ಹಿಂದೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಿದ್ದಾಗ ಅವಾಗೂ ಕೂಡ ಒಂದು ನಾವು ಮೈಸೂರಲ್ಲಿ ಒಂದು ಜಯದೇವ ಒಂದು ಬ್ರಾಂಚನ್ನು ಎಸ್ಟಾಬ್ಲಿಷ್ ಮಾಡಿದ್ದೀವಿ. ಕಲಬುರಗಿಯಲ್ಲಿ 371 ಹಾಸಿಗೆಯ ಒಂದು ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿನ ಕಲಬುರಗಿಯಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ದೀವಿ. ಬ್ಯಾಂಗ್ಳೂರಲ್ಲಿ KC ಜನರಲ್ ಹಾಸ್ಪಿಟಲ್ ಆಗಿರ್ಬೋದು, ಮತ್ತು ನಮ್ಮ ESI ಆಸ್ಪತ್ರೆ ಆಗಿರ್ಬೋದು, ಮತ್ತು ವಿಶೇಷವಾಗಿ ನಾವು ಎಲ್ಲ ಭಾಗಗಳಲ್ಲಿ ಒಂದು ಜಯದೇವ ಬ್ರಾಂಚ್ ಮಾಡಬೇಕು ಅಂತ ಹುಬ್ಬಳ್ಳಿಯಲ್ಲೂ ಕೂಡ ಇವತ್ತು ಕೆಲಸ ನಡೀತಾ ಇದೆ. ಈಗಾಗಲೇ 75-80% ಕೆಲಸ ಆಗಿದೆ. ಇನ್ನೂ 6 ಅಥವಾ 8 ತಿಂಗಳ ಒಳಗಾಗಿ ಅದನ್ನು ಕಾರ್ಯಾರಂಭ ಮಾಡಬೇಕು ಅಂತಕ್ಕಂಥದ್ದು ಕೂಡ ಸರ್ಕಾರದ ಸದುದ್ದೇಶ ಆಗಿದೆ. ಜೊತೆಗೆ ನಾವು ಇದು ಮಾತ್ರ ಸಾಲದು, ರಾಜ್ಯದ ಬೇರೆ ಬೇರೆ ಕಡೆನೂ ಕೂಡ ನಾವು ಕಾರ್ಡಿಯಾಲಜಿ ಸೆಂಟರ್ಸನ್ನು ಸರ್ಕಾರದಿಂದ ಮಾಡಬೇಕು ಅಂತ ಹೇಳಿ ಒಂದು ಬೀದರಲ್ಲೂ ಕೂಡ ಮಾಡಿದ್ದೀವಿ. ಅದಿನ್ನೂ ಕಾರ್ಯಾರಂಭ, ಎಲ್ಲ ಕೆಲಸ ಮುಗಿದಿದೆ, ಇದು ಕಾರ್ಯಾರಂಭ ಆಗಬೇಕಾಗಿದೆ. ರಾಯಚೂರು ಒಪೆಕ್ ಆಸ್ಪತ್ರೆಯಲ್ಲಿ ನಾವು ಕ್ಯಾತ್ ಲ್ಯಾಬನ್ನು ಎಸ್ಟಾಬ್ಲಿಷ್ ಮಾಡಿದ್ದೀವಿ. ಒಳ್ಳೆ ರೀತಿ ಅದು ಕೆಲಸ ನಡೀತಾ ಇದೆ. ಮತ್ತು ನಾವು ಕೊಪ್ಪಳಲ್ಲೂ ಕೂಡ ಸೂಪರ್ ಸ್ಪೆಷಾಲಿಟಿ ಮಾಡ್ತೀವಿ ಅಂತ ಈ ಬಜೆಟಲ್ಲಿ ಘೋಷಣೆ ಮಾಡಿದ್ದೀವಿ.
ಬಳ್ಳಾರಿಯಲ್ಲೂ ಕೂಡ ನಾವು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನ 3 ತಿಂಗಳ ಒಳಗಾಗಿ ಉದ್ಘಾಟನೆ ಮಾಡ್ತಾ ಇದ್ದೀವಿ. ಹುಬ್ಬಳ್ಳಿಯಲ್ಲಿನೂ ಕೂಡ ನಾವು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಎಸ್ಟಾಬ್ಲಿಷ್ ಮಾಡಿದ್ದೀವಿ, ಅಲ್ಲಿನೂ ಕೂಡ ಕ್ಯಾತ್ ಲ್ಯಾಬ್ ಇದೆ. ಮತ್ತು ಬೆಳಗಾವಿನಲ್ಲೂ ಕೂಡ ಇನ್ನೊಂದು 2 ತಿಂಗಳಲ್ಲಿ ಅದನ್ನು ಕೂಡ ಈಗಾಗಲೇ ಕಾರ್ಯಾರಂಭ ಆಗಿದೆ, ಅದನ್ನು ಲೋಕಾರ್ಪಣೆ ಮಾಡ್ತಕ್ಕಂಥದ್ದಕ್ಕೆ ನಾವೆಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದೀವಿ. ಮೈಸೂರಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಸಪ್ರೇಟ್ ಆಗಿ ಮಾಡಿದ್ದೀವಿ. ಚಿಕ್ಕಮಗಳೂರಲ್ಲೂ ಕೂಡ ಕೆಲಸ ನಡೀತಾ ಇದೆ. ಹಾಗಾಗಿ ನಮ್ಮ ಸರ್ಕಾರದ ಸದುದ್ದೇಶ, ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಾವು ಸೂಪರ್ ಸ್ಪೆಷಾಲಿಟಿ ಫೆಸಿಲಿಟಿಯನ್ನ ರಾಜ್ಯಾದ್ಯಂತ, ನಮ್ಮ ಪಾಲಿಸಿ ಇದೆ ಓವರ್ ಎ ಪೀರಿಯಡ್ ಆಫ್ 5 years. ಯಾಕಂದ್ರೆ ನಾವು ಮುಂದೆ ಬರ್ತಕ್ಕಂಥ 5 ವರ್ಷಗಳ ಕಾಲ ಏನು ಮಾಡಬೇಕು ಅಂತಕ್ಕಂಥ ಒಂದು ಮುಂದಾಲೋಚನೆಯಿಂದ ಒಂದು ಪಾಲಿಸಿಯನ್ನ ನಾವು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಅದು ತಾತ್ವಿಕವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಒಪ್ಪಿಗೆಯನ್ನು ಕೂಡ ಕೊಟ್ಟಿದ್ದಾರೆ. ಬಹಿರಂಗವಾಗಿ ಕೂಡ ಅದಕ್ಕೆ ಅವ್ರು ಹೇಳಿದ್ದಾರೆ, ಏನಂದ್ರೆ ಪ್ರತಿ ಜಿಲ್ಲೆಯಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಇರಬೇಕು. ಆ ಸರ್ಕಾರಿ ಮೆಡಿಕಲ್ ಕಾಲೇಜಲ್ಲಿ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇರಬೇಕು, ಅಲ್ಲಿ ಕ್ಯಾನ್ಸರ್ ಸೆಂಟರ್ ಇರಬೇಕು, ಟ್ರಾಮಾ ಸೆಂಟರ್ ಇರಬೇಕು ಅಂತಕ್ಕಂಥದ್ದು ಮುಂದೆ ಬರ್ತಕ್ಕಂಥ 5 ವರ್ಷಗಳಲ್ಲಿ ನಮ್ದು ಇದು ರೋಡ್ ಮ್ಯಾಪ್ ಆಗಿದೆ. ಆ ಒಂದು ದಿಶೆಯಲ್ಲಿ ನಮ್ಮ ಸರ್ಕಾರ ಕೂಡ ಅನೇಕ ಹೆಜ್ಜೆಗಳನ್ನು ಇಟ್ಟಿದೆ ಮಾನ್ಯ ಅಧ್ಯಕ್ಷರೇ. ಜೊತೆಗೆ ಹಾಗಾಗಿ ನಮ್ಮ ಸರ್ಕಾರ ಸಂಪೂರ್ಣವಾಗಿ ನಾವು ಈ ರಾಜ್ಯದಲ್ಲಿ ಎಲ್ಲ ಕಡೆಗೆ, ಎಲ್ಲ ಜಿಲ್ಲೆಗಳಲ್ಲಿ ಮಾಡ್ತಕ್ಕಂಥ ಸದುದ್ದೇಶ ಹೊಂದಿದೆ ಮತ್ತು ಸಾಕಷ್ಟು ಕಡೆಗೆ ಪ್ರಾರಂಭ ಮಾಡಿದ್ದೀವಿ.